ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಕಾಂಗ್ರೆಸ್ ಮೋಸ ಕೂಡ ಮಾಡಿದೆ. ಏನು ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ಗೆ ರಾಜ್ಯ ಸರ್ಕಾರಿ ನೌಕರಿ ಬೇಡಿಕೆ ಇಟ್ಟಿದ್ದ ಕಳೆದ ವರ್ಷದಿಂದ ನಮಗೆ ಯುವಕರು ಆಂದೋಲನ ಕೂಡ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಯುವಕರಿಗೆ ಮೋಸ ಮಾಡಿದೆ ಅಂತ ಹೇಳಿ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಈ ಬಾರಿ ಮಾತನಾಡಿದ್ದಾರೆ. ಮೊದಲ ಬಾರಿ ಮುಷ್ಕರ ಮಾಡಿದಾಗ ಸಿಎಂ ಡಿಸಿಎಂ ಬಂದ್ಬಿಟ್ಟು ತಿಂಗಳೊಳಗೆ ನೋಟಿಫಿಕೇಶನ್ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಇನ್ನೂ ಕೂಡ ನೋಟಿಫಿಕೇಶನ್ ಕೂಡ ಆಗಿಲ್ಲ. ಮೀಸಲಾತಿ ವಿಚಾರ ತಂದ್ಬಿಟ್ಬಿಟ್ಟು ಅದನ್ನ ಟೀಕೆ ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲು ಅವಕಾಶ ಕೊಡುತ್ತಿಲ್ಲ. ಈ ಸರ್ಕಾರ ಸಂವಿಧಾನ ವಿರೋಧಿ, ಜನ ವಿರೋಧಿ ಮತ್ತು ಮಾತಿಗೆ ತಪ್ಪಿದ ಸರ್ಕಾರವಾಗಿದೆ. ಈಗ ಪೊಲೀಸರ ಬಂಧನ ಮಾಡಿ ತಡೆಯಬಹುದು. ಕಾಂಗ್ರೆಸ್ ಸರ್ಕಾರ ಭವಿಷ್ಯದಲ್ಲಿ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ನಾಯಕರ ವಿಚಾರದಲ್ಲಿ ನಡೆಯುತ್ತಿರೋ ಗೊಂದಲ ಬಗ್ಗೆ ಟೀಕಿಸಿದ್ದಾರೆ. ಅದು ಓಕೆ. ಪ್ಲಸ್ ಕಾಂಗ್ರೆಸ್ ಸರ್ಕಾರ ಹಿಡಿತವನ್ನು ಇದು ಮಾಡ್ಕೊಂಡಿದೆ ಅಂತ ಕೂಡ ಹೇಳಿದ್ದಾರೆ. ಪ್ಲಸ್ ಇಲ್ಲಿ ಈ ರೀತಿ ಗೊಂದಲಮಯ ವಾತಾವರಣ ಕೂಡ ಆಗಿದೆ. ಪ್ಲಸ್ ನೇಮಕಾತಿ ಕೂಡ ಮಾಡ್ತಾ ಇಲ್ಲ, ಪದೇ ಪದೇ ಇವರು ಮಾಡ್ತಾ ಇದ್ದಾರೆ. ಪ್ಲಸ್ ನೇಮಕಾತಿ ಮಾಡ್ತಾ ಇದ್ದಾರೆ, ಬಂಧಿಸ್ತಾ ಇದ್ದಾರೆ, ಬಾಂಡ್ ಕೊಡಿ ಲಕ್ಷ ಗಟ್ಟಲೆ ಅಂತ ಇದ್ದಾರೆ ಎಲ್ರಿಗೂ ಕೂಡ. ಅಂಡ್ ನಿಮಗೆ ಪ್ರತಿಭಟನೆ ಮಾಡಲೇಬಾರದು ಅಂತ ಪೊಲೀಸರು ನೋಟಿಸ್ ಕೊಡ್ತಾ ಇದ್ದಾರೆ. ಈ ರೀತಿ ದೌರ್ಜನ್ಯ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಈ ಕಡೆ ನೇಮಕಾತಿನೂ ಕೂಡ ಮಾಡೋದಿಲ್ಲ, ಈ ಕಡೆ ಸುಮ್ಮನೆ ಭರವಸೆ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಪ್ಲಸ್ ಈಗ ಪ್ರತಿಭಟನೆ ಮಾಡಕ್ ಬಿಡ್ತಾ ಇಲ್ಲ. ಈ ರೀತಿ ಒಂಥರ ಹಿಟ್ಲರ್ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೆಲವರು ಆರೋಪ ಕೂಡ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು.